ಸಿದ್ದಯ್ಯ ಅಂತ ನಮ್ಮ ಹೆಸರು. ತಾಡಿ ಗ್ರಾಮ, ಮಧುಗಿರಿ ತಾಲ್ಲೂಕು, ಐಡಿಹಳ್ಳಿ ಹೋಬಳಿ. ನಮ್ಮ ತಂದೆ ಹೆಸರು ಭೂತಪ್ಪ ಅಂತ. ಅವರು ಹಿಂಗೆ ನೋಡ್ತಾಯಿದ್ರು, ಏನೇ ಹುಳ ಮುಟ್ಲಿ ಎಲ್ಲ ಇದು ಮಾಡ್ತಿದ್ರು. ಅವ್ರ ತಂದೆ ಕಲಿಸಿದ್ರು, ನಮಗೆ ನಮ್ಮ ತಂದೆಯವ್ರು ಕಲಿಸಿದ್ದಾರೆ. ಇಲ್ಲಿ ಪರಂಪರೆಯಿಂದ ಬಂದಿದೆ, ನಮ್ಮ ತಾತವ್ರ ಕಾಲದಾಗ ಉಂಟ ಇದು ಕಲ್ತ್ಕೊಂಡಿದ್ದೀವಿ. ಯಾವ ಹುಳನೇ ಮುಟ್ಲಿ ಸ್ವಾಮಿ, ಇದು ಈ ಹಾವಿನ ಜಾತಿಯಲ್ಲಿ 116 ಜಾತಿ ಹಾವಿದೆ. 16 ಜಾತಿಯಲ್ಲಿ 16 ಜಾತಿ ಮಾತ್ರ ವಿಷದುಳ ಇದೆ. ಅದು ಕಡಿದ್ರೆ ಪ್ರಾಣಕ್ಕೆ ಹಾನಿ ಆಗೋದು ಆಗಂಥದ್ದು. ಅದರಲ್ಲೇ ಮೊದಲು ಒಂದು ಬರೋದು ನಾಗರಾವು. ನಾಗರಾವು ಕಡಿದ್ರೆ ಗಡಿ ಇರುತ್ತೆ, ಒಂದು ಗಡಿ 1 ಗಂಟೆ. ಅದು ಕಡಿದ ತಕ್ಷಣ ಜೋಮ್ ಬರಬೇಕು. ಯಾವ ಹಾವು ಕಡಿದ್ರೆ ಜೋಮು, ಇಲ್ಲಾಂದ್ರೆ ಮತ್ತು ಬರ್ತೈತಿ. ಮೆಣಸಿನ್ಕಾಯಿ ಕಡಿದ್ರೆ ಖಾರ ಇರೋದಿಲ್ಲ, ಏನೋ ಸಿಹಿ ತಿಂದರೆ ಸಿಹಿ ಬರೋದಿಲ್ಲ. ಆ ಥರ ನಾಗರಾವು, ಮಂಡ್ಲ, ಮಿಳ್ಳಾವು, ರಗತ್ ಮಂಡ್ಲ, ಈ ಥರ 16 ಜಾತಿ ಹುಳ ಮಾತ್ರ ವಿಷ ಇರ್ತೈತೆ ಸರ್. ಇದ್ರಾಗೆ ಎಲ್ಲ ಇದಕ್ಕೂ ನಾವು ಔಷಧಿ ಕೊಡ್ತೀವಿ ಸರ್. ಎಲ್ಲ ಔಷಧಿ ಕೊಟ್ಟು ಇದು ಯಾವ ಹುಳ ಕಡಿದ್ರೂ ಈ ಗೆಡ್ಡೆ, ಹಾವಿನ ಗೆಡ್ಡೆ ಅಂತ ಯಾವ ಹಾವು ಕಡಿದ್ಬಿಟ್ರೆ ಅದು ಕಡಿತಿದ್ದಂಗೆ ಜೋಮ್ ಬಂದುಬಿಡ್ತೈತಿ. ನಾಗರಾವು ಇವಾಗ ಕಡಿತಂದರೆ ಹೊಲ್ದ ಹತ್ರನೋ ಮನೆ ಹತ್ರ ಹೋಗಿರ್ತೀವಿ, ನಾವು ಹೊಲ್ದಾಗ ಏನೋ ಕೆಲಸ ಮಾಡ್ತಾಯಿರ್ತೀವಿ, ಅದು ಕಡಿದು ಬಿಡ್ತೈತೆ. ಕಡಿತಿದ್ದಂಗೆ ವಿಷ ಹತ್ತು ಬಿಡ್ತೈತೆ. ನಮ್ಮ ವಿಷ ಅದಕ್ಕೆ ಹೋಗ್ತೈತೆ, ಅದ್ರ ವಿಷ ನಮಗೆ ಬರ್ತೈತೆ. ಆಮೇಲಿಂದ ವಿಷ ಹತ್ತುತ್ತಿದ್ದಂಗೆ ಮನುಷ್ಯನಿಗೆ ಪ್ರಜ್ಞೆ ತಪ್ಪಿಬಿಡ್ತೈತೆ, ಜೋಮ್ ಬರ್ತೈತೆ. ಒಂದು ಮೆಣಸಿನ್ಕಾಯಿ ಕೊಡಲಿ ಖಾರ ಅನ್ಸೋದಿಲ್ಲ, ಸಿಹಿ ಬೆಲ್ಲ ಅಂತದ್ದು ಕೊಟ್ಟರು ಸಿಹಿ ಅನ್ಸೋದಿಲ್ಲ. ಆವಾಗ ಹಾಕ ಬಂದುಬಿಡ್ತಾರೆ. ನಮ್ಮ ಹತ್ರ ಬರ್ತಿದ್ದಂಗೆ ನಾವು ಈ ಥರ ಹಾವಿನ ಗೆಡ್ಡೆ ಅಂತ ಇದು ನೋಡ್ರಿ, ಎಲ್ಲೇ ಇಟ್ಟರು ಸಿಗಿರ್ತೈತಿ ಇಂಥ ಕಾಲದಾಗೆ. ಇದು ಎಲ್ಲೂ ಇರೋದಿಲ್ಲ, ಕಾರೇ ಗಿಡದಾಗ ಮಾತ್ರ ಇರುತ್ತೆ. ಕೆಂಪು ಹಣ್ಣು ಬಿಡುತ್ತೆ. ಇದು ಔಷಧಿ ಕೊಡ್ತಿದ್ದಂಗೆ ಅವ್ರಿಗೆ ವಾಮಿಟ್ ಆಗ್ತೈತಿ. ಆ ಹುಳ ಕಡ್ದಿರ್ತೈತಲ್ಲ ಹಾವು ವಾಮಿಟ್ ಆಗುತ್ತೆ. ವಾಮಿಟ್ ಜೊತೆಗೆ ಆ ವಿಷಾನು ಬಂದುಬಿಡ್ತೈತೆ. ಆಮೇಲಿಂದ ಕೆಲವು ಪ್ರಜ್ಞೆ ತಪ್ಪಿರುತ್ತೆ. ಪ್ರಜ್ಞೆ ತಪ್ಪಿಟ್ಟು ಜನದ ಮೇಲೆ ಏನೂ ಜ್ಞಾನ ಇರೋದಿಲ್ಲ. ಅವ್ರಿಗೆ ಕಣ್ಣು ಕಲಕ ಹಾಕ್ತೀವಿ. ಕಣ್ಣು ಕಲಕ ಅಂತಂದರೆ ಈ ಕುಪ್ಪಟೆಕಾಯಿ ಅಂತ ಬರ್ತೈತಿ. ಕುಪ್ಪಟೆಕಾಯಿ ಗಂಜಿನಾಗೆ ಕಲಕ ಹಾಕ್ತೀವಿ. ಕಲಕ ಹಾಕಿದ್ರೆ ಆವಾಗ ಪ್ರಜ್ಞೆ ಚೆನ್ನಾಗಾಗುತ್ತೆ, ಜ್ಞಾನ ಬಂದುಬಿಟ್ಟು ಮಾತಾಡ್ತಾರೆ, ಚೆನ್ನಾಗಿ ಗುಣ ಆಗುತ್ತೆ. ಇನ್ನು ರಗತ್ ಮಾಡ್ಲ ಅಂತ ಇದೆ ಸ್ವಾಮಿ. ರಗತ್ ಮಾಡ್ಲ ಅದು ಅದ್ರ ರಗತ, ಅದರ ಮೈಯೆಲ್ಲ ರಗತಾನೆ. ಅದು ಕಡ್ದುಬಿಟ್ರೆ ಒಂದು ಸಲ ಕಡಿದ್ರೆ ಏನಾಗಲ್ಲ, ಒಂದು ಸಲ ಹಿಂಗೆ ಕಡಿಯುತ್ತಿದೆ, ಇನ್ನೊಂದು ಸಲ ಕಡಿತೈತಿ. ಎರಡು ನಮ್ಮ ದವಡೆ ಇದ್ದಂಗೆ ಅವಕ್ಕೂ ಇರ್ತವೆ ಅಲ್ಲೂ. ಆ ಎರಡು ಕಡೆನೇ ಯಾವಾಗ ಕಡ್ದು ಬಿಡ್ತೈತೆ ವಿಷ ಹತ್ತು ಬಿಡ್ತೈತಿ. ವಿಷ ಹತ್ತುತ್ತಿದ್ದಂಗೆ 1 ಅವರ್ ತಪ್ಪದೆ 2 ಅವರ್, 1 ಗಂಟೆ 2 ಗಂಟೆಗೆ ವಿಷ ಹತ್ತುತ್ತಿದ್ದಂಗೆ ರಕ್ತ ನಮ್ಮ ಮೂಗ್ನಾಗ ಬರ್ತೈತೆ, ಉಗುತ್ರ ಬರ್ತೈತೆ, ರೀಸಸ್ನಾಗ ಬರ್ತೈತೆ. 1-2-3 ಗಂಟೆ ನೋಡ್ಕೊಳ್ಳಿಲ್ಲ ಅಂತಂದರೆ ವಿಷ ರಕ್ತ ಬಂದುಬಿಟ್ಟು ನಮ್ಮ ರಕ್ತ ಎಲ್ಲ ಆ ಕಡೆ ಹೊರಟೋಗ್ಬಿಡ್ತೈತೆ, ಬ್ಲಡ್. ಅದ್ರ ವಿಷ ನಮಗೆ ಸೇರ್ತೈತೆ. ಆಗಿಬಿಟ್ಟು ಮನುಷ್ಯ ಉಳಿಯೋದಿಲ್ಲ. ಸುಮ್ಮನೆ ನಾವೇನು ಮಾಡ್ತೀವಿ, ಅವ್ರು ಬರ್ತಿದ್ದಂಗೆ ನೋಡ್ತೀವಿ, ಏನು ಹುಳ ಮುಟ್ಟೈತೆ, ಏನು ನಿಮ್ಗೆ ಏನಾಗೈತೆ, ಜೋಮ್ ಐತೆ, ಮೊತ್ತೈತೆ ಅಂತ ಕೇಳ್ತೀವಿ. ಫಸ್ಟು ಮೆಣಸಿನ್ಕಾಯಿ ಕೊಡ್ತೀವಿ, ಖಾರ ಐತೆ, ಸಿಹಿ ಐತೆ ಅಂತ ಬೆಲ್ಲ ಅದು ಚೆಕ್ ಮಾಡ್ತೀವಿ. ಅದು ನೋಡಿಬಿಟ್ಟು ಈ ಗೆಡ್ಡೆ ಕೊಡ್ತೀವಿ. ವಾಮಿಟ್ ಆಗ್ತಿದ್ದಂಗೆ ಆ ವಿಷ ಬಂದುಬಿಡ್ತೈತೆ. ಆವಾಗ ಮಂತ್ರಿಸ್ತೀವಿ, ಈ ಸೊಪ್ಪನಾಗ ಮಂತ್ರಿಸ್ತೀವಿ. ಅದು ಇಳಿದ್ಬಿಡ್ತೈತೆ. ದಿನಕ್ಕೆ ಇಳಿದ್ಬಿಟ್ಟು ಒಂದು 4 ಗಂಟೆಯಲ್ಲಿ ಚೆನ್ನಾಗಿ ಗುಣ ಆಗುತ್ತೆ. ಗುಣ ಆಗಿಬಿಟ್ಟು ಚೆನ್ನಾಗಿ ಗುಣ ಆಗುತ್ತೆ. ಇನ್ನೂ ಒಂದು ಮಿಳ್ನಾಗ್ರ ಅಂತ ಎಲ್ಲ ಕೇಳಿರ್ತೀರ, ಹೊಲದ ಹತ್ರ ಇರುತ್ತೆ, ಎಲ್ಲ ಕಡೆನೇ ಇರುತ್ತೆ. ಅದು ಇರೋದೆಲ್ಲ ಒಂದು ಗೇಣು, 1.5 ಗೇಣು ಇರೋದು. ಅವು ಎಲ್ಲ ಒಂದಿಷ್ಟು ಗಾತ್ರ ಇರ್ತದೆ ಅಷ್ಟೇ. ಮಿಳ್ನಾಗ್ರ ಅಂತ ಅದು ಎಡೆ ಮಾತ್ರ ಇಷ್ಟಾಗಲ ಬರ್ತೈತಿ. ಅವು ಮಿಳ್ನಾಗ್ರ ಅಂತ ಅದು ಕಡಿದ್ರೆ 1 ಗಂಟೆನೇ ಮನುಷ್ಯರದು. ಅದಕ್ಕೆ ಔಷಧ ಕೊಡ್ತೀವಿ. ಈ ಥರ 16 ಜಾತಿ ಇದ್ದಾವೆ. 16 ಜಾತಿನೂ ವಿಷದ ಜಾತಿ. ಇನ್ನು ಉರುಮಾಂಡ್ಲ ಅಂತ ಬರ್ತೈತಿ. ಉರುಮಾಂಡ್ಲನೂ ಅಷ್ಟೇ, ಯಾವ ಮನುಷ್ಯನ ಕಡಿತೈತೋ ಉರಿ 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 ಮನುಷ್ಯ ತಟ್ಕೊಬೇಕಾಗಲ್ಲ, ಉರಿ ಬರ್ತೈತೆ. ಆ ಮನುಷ್ಯ ಲಾಸ್ಟ್ಗೆ ಉರಿ ಅಂತಂದು ಹೇಳ್ಬಿಟ್ಟು ನೆಲ ಕಚ್ಚಿಬಿಡ್ತಾರೆ. ನೆಲ ಕಚ್ಚಿಬಿಟ್ಟು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗ್ಬಿಟ್ಟು ಬಾಟ್ಲು ಹಾಕ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಲಾಸ್ಟ್ಗೆ ಅಲ್ಲಿ ಮೇಲಾಗ್ತಿದ್ದಕ್ಕೆ ತಲೆ ಭಾರ ಇರುತ್ತೆ, ಕಾಲು ಜೋಮ್ ಇರುತ್ತೆ. ಅಲ್ಲಿ ಇಲ್ಲಿ ಕೇಳ್ಕೊಂಡು ಆಮೇಲಿಂದ ತಾಡಿಗೆ ಹೋಗ್ರಿ, ಸಿದ್ದಪ್ಪನ ಹತ್ರ ಹೋಗ್ರಿ, ಅಲ್ಲಿ ನಮ್ಗೆ ಗುಣ ಆಗಿದೆ, ನಮಗೂ ವಾಸಿ ಆಗಿದೆ ಅಂತಂದು ಅವ್ರು ತಿಳ್ಕೊಂಡು ಇಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಹಿಂಗಾಗಿದೆ ಅಂತಿದ್ದಾಗ ನಾವು
ಈ ಗೆಡ್ಡೆ ಔಷಧಿ ಕೊಡ್ತೀವಿ. ಆಮೇಲೆ ಈ ಸೊಪ್ಪನ್ನಾಗ ಮಂತ್ರಿಸ್ತೀವಿ. ಇನ್ನು ಏನಾನ ಇದ್ದರೆ ಗಾಯ ಇರ್ತವೆ, ಮಚ್ಚೆ ಇರ್ತವೆ, ಅದಕ್ಕೆಲ್ಲ ಬಳ್ಕೊಂಬಕ್ಕೆ ಔಷಧಿ ಮಾಡಿಕೊಡ್ತೀವಿ. ಔಷಧಿ ಅಂತಂದರೆ 9 ದಿನಸ ಹಾಕ್ತೀವಿ ಸ್ವಾಮಿ. 9 ದಿನಸನ್ನು ಹಾಕಿ ರಸ್ಕರ್ಪುರ, ರಸಿಂದೂರ, ರಸಿಂಗ್ಲಿಕ, ಮೈಲ್ತುತ್ತು, ಸುರುಗಡ, ಗಂಗಸಂದ್ರ ಈ ಥರ ಎಲ್ಲ ಗಂಧಿಗೆ ಸಾಮಾನು ತಂದುಬಿಟ್ಟು ಎಲ್ಲ ಪುಟುಕಿಕ್ಕಿ ರೆಡಿ ಮಾಡಿ ಔಷಧಿ ಮಾಡಿ ಕೊಡ್ತೀವಿ ಕೊಬ್ಬರಿ ಎಣ್ಣೆಗೆ. ಅದು ಎಂಥ ಕೀವು ತುಂಬಿರಲಿ, ಗುಳ್ಳೆ ಆಗಿರಲಿ, ಗಾಯ ಆಗಿರಲಿ, ಎನಿವನ್ನು ಎಲ್ಲ ಇದಕ್ಕೂ ಹುಳ ಬಿದ್ದಿರಲಿ, ಗಾಯ ಆಗಿ ಅದಕ್ಕೂ ಚೆನ್ನಾಗಿ ಗುಣ ಆಗುತ್ತೆ. ಸುಮಾರು ಜನ ಎಲ್ಲ ಇದಾಗುತ್ತೆ, ಕೊಡ್ತಾಯಿದ್ದೀವಿ. ಇನ್ನು ಈಗ ಈ ಥರ ಈ ಪುಡಿ ಇದೆ ನೋಡಿರಿ, ಅವನ ಗೆಡ್ಡೆ ಪುಡಿ ನೋಡಿರಿ. ಇದು ಈ ಗೆಡ್ಡೆ ಸಿಗೋದಿಲ್ಲ ಒಂದು ಟೈಮ್ನಾಗೆ, ಮಳೆಗಾಲದಾಗ ಮಾತ್ರ ಸಿಗುತ್ತೆ ಇದು ನೋಡಿರಿ. ಇದು ಸಿಗುತ್ತೈತಿ, ಈ ಥರ ಎಲ್ಲನ ಕಟ್ಟಿದ್ರೆ ಸಿಗುತ್ತೈತೆ. ಇದು ಸಿಗ್ತಿದ್ದ ಕಾಲದಾಗೆ ಈ ಥರ ಪುಡಿ ಮಾಡ್ತೀವಿ. ಪುಡಿ ಮಾಡಿಬಿಟ್ಟು ಒಂದು ಗ್ಲಾಸ್ ನೀರ್ನಾಗ ಹಾಕ್ಬಿಟ್ಟು ಕೊಡ್ತೀವಿ. ಅದು ಇದು ಕುಡಿತಿದ್ದಂಗೆ ಹಿಂದೆಲೆ ವಾಮಿಟ್ ಬಂದುಬಿಡ್ತೈತಿ. ವಾಮಿಟ್ ಬರ್ತಿದ್ದಂಗೆ ಗುಣ ಆಗ್ತೈತೆ ಅವ್ರಿಗೆ. ಚೆನ್ನಾಗಿ ಮೇಲಾಗಿದ್ದೀನಿ ಅಂತಂದು ಸುಮಾರು ಜನ ಎಲ್ಲ ಮೇಲ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಥರ ಬೆಳ್ಳಗೆ ಮಚ್ಚೆ ಬಂದಿರುತ್ತೆ ತನ್ನು, ಅವರು ಯಾವ ಡಾಕ್ಟ್ರು ಹೋದ್ರೂ ಇಂಜೆಕ್ಷನ್ ತಗೋಬೇಕಪ್ಪ, ಮಾತ್ರೆ ತಗೋಬೇಕಪ್ಪ ಅಂತ ಹೇಳ್ತಾರೆ. ನಾಳೆ ಬರ್ರಿ, ನಾಡ್ದು ಬರ್ರಿ ಅಂತ ಇರ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಇದು ಹಸುಗಂಧಿ ಅಂತ, ಹಸುಗಂಧಿ ಬೇರು ಈ ಥರ ಹಣ್ಣು ಇರುತ್ತೆ ನೋಡ್ರಿ, ಈ ಥರ ಹಣ್ಣು, ಇದು ಬೀಜ ಇರ್ತೈತಿ ಇದ್ರಾಗೆ, ಹಸುಗಂಧಿ ಅಂತ. ಇದ್ರಾಗೆ ಇದು 12 ಥರ ಗಂಧಿಗೆ ಸಾಮಾನು ಮಾಡಿಬಿಟ್ಟು 41 ದಿನ ಇದು ಹಸುವಿನ ಹಾಲನ್ನ ಕುಡಿದ್ರೆ ಎಂಥ ಗಾಯ ಇರಲಿ ಇದಕ್ಕೆ ಚೆನ್ನಾಗಿ ಗುಣ ಬರ್ತೈತಿ. ಇದು ಹಸುಗಂಧಿ, ಇದು ದೊಡ್ಡ ತುಳಸಿ ಅಂತ ಪತ್ರೆ. ಕೆಲವ್ರಿಗೆ BP ಇರುತ್ತೆ, ನಾರ್ಮಲ್ ಇರುತ್ತೆ. BP ಇದ್ದರೆ ದಿನ ಒಂದು ಎಲೆ ಈ ಥರ ತಿಂದ್ಬಿಟ್ಟು ತಗೊಂಡು ತಿಂದ್ಬಿಟ್ರೆ ಗುಣ ಆಗುತ್ತೆ. ಅಂತ BP ಇದ್ರು ನೋಡ್ರಿ. ಹೊಲ್ದ ಹತ್ರ ಇರ್ತೀವಿ, ಮನೆ ಹತ್ರ ಹೋಗ್ತೀವಿ, ಕತ್ಲು ಮಗ್ದಾಗೆ ಎಲ್ಲ ಹೋಗ್ತೀವಿ. ಚೇಳು, ಮಂಡ್ರಗಬ್ಬೆ, ಹಾವು ಎಲ್ಲ ಬರ್ತಾ ಇರ್ತವೆ. ಅವು ಚೇಳು ಕಡ್ದು ಬಿಡ್ತೈತೆ. ಆ ಚೇಳು ಕಡಿತಿದ್ದಂಗೆ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ, ಅರ್ಜೆಂಟು, ಬೇಗ ಯಾವ ಸಿಗೋದಿಲ್ಲ ವೆಹಿಕಲ್ಲು. ಆವಾಗ ಇದು ಸೀಮೆಎಣ್ಣೆ ಗಿಡ ಅಂತ. ಈ ಸೀಮೆಎಣ್ಣೆ ಗಿಡ ಈ ಸಾರ್ಗಾಕ ಉಪ್ಪು ಅರ್ದ್ಬಿಟ್ಟು ಉಂಡೆ ಮಾಡಿಬಿಟ್ಟು ಆ ಕಡ್ದಿರೋ ಜಾಗಕ್ಕೆ ಇಟ್ಬಿಟ್ರೆ ಗುಣ ಆಗುತ್ತೆ. ಸುಮಾರು ಜನಕ್ಕೆ ಬೇಕಾಗಿದೆ, ಮೇಲಾಗಿದೆ, ಚೆನ್ನಾಗಿ ಗುಣ ಆಗಿದೆ ಇದು ಹೊಲ್ದ ಹತ್ರ ಎಲ್ಲ ಇರುತ್ತೆ. ನೀರು ಎಲ್ಲಿ ಜಾಗ ಇದ್ರೆ ಅಲ್ಲೆಲ್ಲ ಇರುತ್ತೆ. ಸೀಮೆಎಣ್ಣೆ ಗಿಡ ಅಂತ ಇದು ಎಲ್ಲರೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ, ಸೀಮೆಎಣ್ಣೆ ಗಿಡ ಅಂತ. ಇದು ಚೆನ್ನಾಗಿ ಗುಣ ಆಗುತ್ತೆ. ಒಂದು ಸೇಳು, ಮಂಡ್ರಗಬ್ಬೆ ಏನೇ ಕಡೀಲಿ ಇದು ಮಾಡಿಬಿಟ್ರೆ ವಾಸಿ ಗುಣ ಆಗುತ್ತೆ ಸರ್. ಇದೊಂದು ಜಾತಿ ಗಿಡ ಸರ್ ನೋಡಿ, ಇದು ಕರೆ ಹುಮ್ಮುತ್ತಿ ಅಂತ. ಕರೆಯದೊಂದು ಇದೆ, ಈ ಥರ ಕಾಯಿ ಬರುತ್ತೆ. ಇದು ಈ ಥರ ಕಾಯಿ ಬರುತ್ತೆ ಸರ್, ಕರೆ ಹುಮ್ಮುತ್ತಿ, ಬಿಳೆ ಹುಮ್ಮುತ್ತಿ ಅಂತ. ಇದು ಕೆಟ್ಟದಕ್ಕೂ ಬರುತ್ತೆ, ಒಳ್ಳೆಯದಕ್ಕೂ ಬರುತ್ತೆ. ಇದು ಯಾವ್ಯಾವ ಒಂದು ಹುಳ ಕಡೀಲಿ, ಉರುಮಂಡ್ಲ, ರಗತ್ ಮಂಡ್ಲ, ಒಂಥರ ಕೊಳತು ಮಂಡ್ಲ ಬರುತ್ತೆ. ಕಾಲಾಗೆಲ್ಲ ಈ ಥರ ಮುಂಗಾಲಾಗೆ ಬರೀ ನೀಸು ಬರುತ್ತೆ. ಆ ನೀಸಿಗೆ ಎಲೆ ಈ ಥರ ಎಲೆ ಕಿತ್ತುಬಿಟ್ಟು ಎಲೆ ಮೇಲೆ ಎಲೆ ಹಾಕಿ ಕಟ್ಟಿಬಿಟ್ರೆ ಎಂಥ ಕೀವು ತುಂಬ್ಕೊಂಡಿರಲಿ ಗಾಯ, ಅದಕ್ಕೆ ಚೆನ್ನಾಗಿ ಗುಣ ಆಗುತ್ತೆ. ಇದು ಕರೆ ಉಮ್ಮುತ್ತಿ ಅಂತ. ಬ್ಯಾಟ್ರಿ ಹೂವು ಬರ್ತೈತೆ, ಬ್ಯಾಟ್ರಿ ಹೂವು ಅಂತಾರೆ, ಕರೆ ಉಮ್ಮುತ್ತಿ ಅಂತಾರೆ. ಇದು ಚೆನ್ನಾಗಿ ಗುಣ ಆಗಿದೆ. ಸುಮಾರು ಜನಕ್ಕೆ ನಾವು ಗ್ಯಾರಂಟಿ ಇದು ಮಾಡಿದ್ವಿ, ಗುಣ ಆಗಿದೆ, ಚೆನ್ನಾಗಿ ವಾಸಿ ಆಗಿದೆ. ಇದು ನೋಡಿ ಸರ್, ಇದು ಹೆಸರೇ ಮುಳ್ಳು ಸೊಪ್ಪು ಅಂತ. ಮುಳ್ಳು ಸೊಪ್ಪು ಅಂತ ಅಂದರೆ ಎಲ್ಲರೂ ನೋಡೇ ಇರ್ತಾರೆ, ಆದರೆ ನಮಗೆ ಗೊತ್ತಿರಲ್ಲ. ನಾವೇ ತುಳ್ಕೊಂಡು ಅಡ್ಡಾಡ್ತಾ ಇರ್ತೀವಿ, ಅದನ್ನೇ ತುಳ್ಕೊಂಡು ಅಡ್ಡಾಡ್ತಾ ಇರ್ತೀವಿ. ಒಂಥರ ತುಳಸಿ ಎಲೆ ಇದ್ದಂಗೆ ಇರ್ತೈತೆ. ನೆಲದಾಗೆ 2 ಜಾತಿ, ಗಂಡು ಹೆಣ್ಣು 2 ಜಾತಿ ಇರ್ತೈತೆ. ಈ ಮುಳ್ಳು ನಾವು ಎಲ್ಲ ನರ್ಕಾಲಕ್ಕೆ ತುಳಿದ್ರೆ ಮುಳ್ಳನ್ನ ತೆಗಿತೀವಿ. ಅದೇ ಕಾಲ್ಗೋ, ಕೈಗೋ, ಮೈಗೋ ಎಲ್ಲ ನಾವು ಮುರಿತೈತೆ. ಒಂದು ಸೌದೆ ಹೊಡೆಯೋಕೆ ಹೋಗ್ತೀವಿ, ಚಕ್ಕೆ ಹೊಡೆಯೋಕೆ ಹೋಗ್ತೀವಿ, ಮುರಿತೈತೆ. ಆಸ್ಪತ್ರೆಗೆ ಹೋಗ್ಬೇಕು, ಆಪ್ರೇಷನ್ ಮಾಡ್ಬೇಕಂತಾರೆ ಡಾಕ್ಟ್ರು. ಅಂಥ ಟೈಮ್ನಾಗೆ ಯಾವ ಆಪ್ರೇಷನ್ ಬೇಕಾಗಿಲ್ಲ, ಏನೂ ಬೇಕಾಗಲ್ಲ. ಈ ಸೊಪ್ಪು, ಈ ಮುಳ್ಳು ಸೊಪ್ಪು ಅಂತ, ಇದು ಒಂದು 5 ಊಟ ತಿಂದ್ಬಿಡ್ರಿ. ಎಂಥ ಮುಳ್ಳು ಮುರಿದಿರಲಿ, ಎಂಥ ಬಾವು ಬಂದಿರಲಿ, ಈಸಲು ಮುಳ್ಳೆ, ಜಾಲಿ ಮುಳ್ಳೆ, ಸೀಮೆ ಜಾಲಿ ಮುಳ್ಳೆ, ಯಾವ ಮುಳ್ಳನ್ನು ಮುರಿದಿರಲಿ ಕಾಲಿಗೆ, ಮೈಗೆ ಎಲ್ಲನ ಅಲ್ಲಿ 5 ಊಟ ತಿಂಬೋ ಹೊತ್ತಿಗೆ ನಿಮಗೆ ಗುಣ ಆಗ್ತೈತೆ. ನಮ್ಮ ಬೆಣ್ಣೆ ಕರಗ್ತೈತಲ್ಲ, ಆ ಥರ ನಿಮ್ಮ ಮುಳ್ಳು ನಮ್ಮ ಶರೀರದಾಗ ಮುರಿದಿರೋದು ಆ ಥರ ಕರಗೋಗುತ್ತೆ. ಇದು ಮುಳ್ಳು ಸೊಪ್ಪು ಅಂತ, ಇದ್ರ ಹೆಸರೇ ಮುಳ್ಳು ಸೊಪ್ಪು. ಈ ಥರ ಗುಣ ಆಗುತ್ತೆ ಸರ್. ನೋಡಿ ಸರ್, ಇದು
ಎಲ್ಲರಿಗೂ ಗೊತ್ತಿರೋ ವಿಚಾರನೇ ತುಂಬೆ ಗಿಡ ಅಂತ. ಇದು ಶಿವರಾತ್ರಿ ಹಬ್ಬದಾಗೆ ಹೂವು ಬಳಸ್ತಾರೆ. ಈ ಶಿವರಾತ್ರಿ ಹಬ್ಬಕ್ಕೆ ಶಿವನ ಪೂಜೆಗೆ ಇಡ್ತಾರೆ. ಇದ್ರಾಗ ಏನು ಇದಿದೆ ಅಂದರೆ ಇದಕ್ಕೆ ಅನುಕೂಲ. ಮದುವೆ ಆಗಿರುತ್ತೆ, ಮದುವೆ ಆಗಿ 2 ವರ್ಷ 3 ವರ್ಷ ಆಗಿರುತ್ತೆ, ಮಕ್ಕಳು ಸಂತಾನ ಇರೋದಿಲ್ಲ. ಮಕ್ಕಳು ಸಂತಾನ ಇಲ್ತಿದ್ದಕ್ಕೆ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಚೆಕ್ ಮಾಡಿಸಿರ್ತಾರೆ. ತಿರ್ಗಿ ಆಸ್ಪತ್ರೆ ಇನ್ನು ಓದೋಕಾರರು ಎಲ್ಲ ಬ್ಲಡ್ ಚೆಕಪ್ಪು ಎಲ್ಲ ಚೆಕಪ್ ಮಾಡಿಸಿ ಅವ್ರಿಗೆ ಮಕ್ಕಳು ಸಂತಾನ ಹೊಂದಿರೋದಿಲ್ಲ, ಮಕ್ಕಳಾಗಿರೋದಿಲ್ಲ. ಸುಮಾರು ಜನ ಬಂದರು ಈ ಥರ ಆಗಿಲ್ಲ ಅಂತಂದು. ನಾವು ಈ ಗಿಡ ಇದು ಮಾಡಿಬಿಟ್ಟು ಇದ್ರಾಗೆಲ್ಲ ರಸ ಮಾಡಿಬಿಟ್ಟು ಅದು ಇನ್ನು ಇದಕ್ಕೆ ಮೆಣಸು ಬೆಳ್ಳುಳ್ಳಿ ಇದರ ರಸ ಈ ಎಮ್ಮೆ ಮಜ್ಜಿಗೆ ಹಾಕ್ಬಿಟ್ಟು ನಾವು ಇವು ಡೇಟ್ ಆಗಿರ್ತಾರಲ್ಲ ಆ ಡೇಟ್ ಆದ ಕಾಲದಾಗ ಇದು ಕೊಟ್ವಿ. ಇದು 1 ತಿಂಗಳು ತಪ್ಪದು 2 ತಿಂಗಳಿಗೆ ಮಕ್ಕಳು ಸಂತಾನ ಆಗುತ್ತೆ. ಮಕ್ಕಳು ಸಂತಾನ ಆಗಿರೋರು ಬಂದುಬಿಟ್ಟು ಅವರು ಎಮ್ಮೆ ಪಟ್ಟು ಚೆನ್ನಾಗಿ ನನಗೆ ಮಕ್ಕಳಾದರು ಗಂಡು ಮಗನೇ ಆದರು ಅಂತಂದು ಹೇಳ್ಬಿಟ್ಟು ಸುಮಾರು ಜನ ಕೊಟ್ಟಿದ್ದೀವಿ. ಚೆನ್ನಾಗಿ ಮಕ್ಕಳು ಆಗಿದ್ದಾರೆ, ಚೆನ್ನಾಗಿ ಅವ್ರು ಸಂತೋಷದಿಂದ ಬಂದುಬಿಟ್ಟು ನಮಗೆ ತುಂಬ ಸಂತೋಷ. ಮಕ್ಕಳ ಸಂತಾನ ನಮ್ಗೆ ಇರಲಿಲ್ಲ, ಎಲ್ಲ ಕಡೆಗೂ ತಿರುಗಿದ್ವಿ ನಾವು, ದೇವ್ರಿಗೂ ಆಸ್ಪತ್ರೆ ಎಲ್ಲ ಕಡೆಗೂ ತಿರುಗಿದ್ವಿ. ನಮಗೆ ಮಕ್ಕಳ ಸಂತಾನ ಬರಲಿಲ್ಲ, ಬರಲಿಲ್ಲ. ಇವಾಗ ಚೆನ್ನಾಗಾಗಿದೆ, ಮಕ್ಕಳು ಗಂಡು ಮಗ ಆಗಿದ್ದಾರೆ ಅಂತಂದೇಳಿ ಚೆನ್ನಾಗಿ ಆಗಿದ್ದಾರೆ. ಸುಮಾರು ಜನ ಕೊಟ್ಟಿದ್ದೀವಿ, ಮಕ್ಕಳು ಸಂತಾನ ಆಗಿದ್ದಾರೆ, ಗಂಡು ಮಕ್ಕಳು ಆಗಿದ್ದಾರೆ, ಹೆಣ್ಮಕ್ಳು ಆಗಿದ್ದಾರೆ. ಇದರಿಂದ ವಿಶೇಷ. ಆಯಸ್ ಟಿ ವಿಯವ್ರು ಬಂದು ಇಲ್ಲಿ ನಮ್ಮ ಮನೆ ಹತ್ರ ಬಂದುಬಿಟ್ಟು ಏನೇನು ಕೊಡ್ತೀರಾ, ಏನಕ್ಕೆ ಯಾವ ಇದಕ್ಕೆ ಕೊಡ್ತೀರಾ, ಯಾವ ಇದಕ್ಕೆ ಇದು ಔಷಧಿ ಕೊಡ್ತೀರಾ, ಯಾವುದೆಲ್ಲ ಕೇಳಿದ್ವಿ ಸರ್. ನಾವೆಲ್ಲ ಈ ಥರ ಅಂತ ಹೇಳಿದ್ವಿ. ನಮಗೂ ತುಂಬ ಸಂತೋಷ ಆಯಿತು. ತಮಗೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಭಗವಂತ ಚೆನ್ನಾಗಿ ಕಾಪಾಡಲಿ ಅಂತ ನಾವು ನಮ್ಮ ಗುರುಗಳಿಗೆ ಹೇಳ್ತಾ ವಂದನೆ ಮಾಡ್ತಾ ನಿಮಗೆಲ್ಲರೂ ನಮಸ್ಕಾರ ಆಗ್ತಾ ಭಗವಂತ ಚೆನ್ನಾಗಿ ಆರೋಗ್ಯ ಎಲ್ಲ ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ನಾವು ಈ ಆಯುರ್ವೇದ ಇದಕ್ಕೆ ಸ್ವಾಗತ ಹೇಳ್ತಾ ಮುಗಿಸ್ತೀವಿ.